ಇಲ್ಲಿ ನೋಡಿ ನಾನು 1/4 ಬಟ್ಲಾಗಷ್ಟೇ ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಒಂದು 2 ಅವರು ನೆನೆಸ್ಬಿಟ್ಟು ತೊಗೊಂಡಿದ್ದೀರಿ. ನೋಡಿ ಹೆಸರು ಬೇಳೆನೂ ಚೆನ್ನಾಗಿ ನೆಂದವ. ಇಲ್ಲ ನಿಮಗೆ ಬೇಗನೆ ನೆನೆಸೋದಿತ್ತಂದ್ರೆ ನೀವು ಉಗುರು ಬೆಚ್ಚಗೆ ನೀರಿನಲ್ಲಿ ನೆನೆ ಹಾಕ್ರಿ. ಆಮೇಲೆ ಇವು ಮನೆಯಲ್ಲಿರುವ ಬೇಳೆ ಅದಾವು. ಇಲ್ಲ ನೀವು ಹೊರಗಡೆಯಿಂದ ತಂದಿರೋ ಬೇಳೆ ಇರ್ತದಲ್ಲ, ಆ ಬೇಳೆಯನ್ನಾದರೂ ತೊಗೋಬೋದು. 1/4 ಬಟ್ಲಕ್ಕೆ ಆಗಷ್ಟ ಹಾಕಿ ನೆನೆಸ್ಬಿಟ್ಟು ತೊಗೊಂಡಿನಿ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜ ಅಥವಾ ಹವೇಜನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಪೌಡ್ರ್ ಹಾಕಬೇಡ್ರಿ. 1 ಸ್ಪೂನ್ ಆಗಷ್ಟೇ ಕಪ್ಪು ಮತ್ತು ಬಿಳಿ ಎಳ್ಳು ಮಿಕ್ಸ್ ಅದಾವೆ, ಅದನ್ನು ಹಾಕಿದ್ದೀನಿ ರೀ. ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ನೋಡಿ ಜೀರಿಗೆ ಎಳ್ಳು ಎಲ್ಲ ಫ್ರೈ ಆಗಲಿ ರೀ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡೀನಿ ರೀ. ಫ್ರೈ ಮಾಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ಖಾರ ಇಷ್ಟ ಅಂದ್ರೆ ನೀವು 1 ಸ್ಪೂನ್ ಆಗಷ್ಟು ಹಾಕ್ಬೋದು. 2 ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ನೋಡಿ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಅಂದ್ರೆ ಪುಡಿ ಮಾಡಿ ಹಾಕಿರಿ. ಮತ್ತು ಆ ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ನೀರನ್ನು ತೆಗೆದುಬಿಟ್ಟು ಹಾಕಿದ್ದೀನಿ ರೀ ನಾನು. ಈಗ ಹೈ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗಷ್ಟು ಆ ಮಸಾಲೆ ಜೊತೆ ಆ ಬೇಳೆಯನ್ನು ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿ ಆ ಹೆಸರು ಬೇಳೆ ಏನಾಗ್ತದೆ ಬೇಗನೆ ಬೇಯ್ದು ಬಿಡ್ತದೆ ರೀ. ನಾನು 1 ನಿಮಿಷ ಆಗಷ್ಟೇ ಕರೆಕ್ಟ್ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿನಿ. ಈಗ ಗ್ಯಾಸನ್ನು ಆಫ್ ಮಾಡೀನಿ ರೀ. ಈಗ ಇದು ಕಂಪ್ಲೀಟಾಗಿ ಆರ್ಲಿರಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ನಿಮಗೆ ಮೈದಾ ನಡೀತಿತ್ತಂದ್ರೆ ನೀವು ಮೈದಾನೂ ಹಾಕ್ಬೋದು, ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನಾದರೂ 1 ಬಟ್ಲದು 1 ಬಟ್ಲ ಅದನ್ನಾದ್ರೂ ಹಾಕ್ಬೋದು, ನಡೀತದೆ. ಇದಕ್ಕೆ ನಾನು 1/4 ಬಟ್ಲಾಗಷ್ಟೇ ರವೆಯನ್ನು ಮಿಕ್ಸಿಗೆ ಹಾಕಿ ಹಾಕ್ತಾಯಿದ್ದೀನಿ ರೀ. ಇಲ್ಲ ನಿಮ್ಮ ಕಡೆ ಚಿರೋಟಿ ರವೆ ಇದ್ದರೆ ನೀವು 1/4 ಬಟ್ಲಾಗಷ್ಟೇ ಹಾಕಿರಿ. ನಾನು ಚಿರೋಟಿ ರವೆ ಇಲ್ಲ ಅಂತ ಹೇಳಿ ಆ ಸಣ್ಣ ರವೆ ಉಪ್ಪಿಟ್ಟು ರವೆಯನ್ನೇ ಮಿಕ್ಸಿಗೆ ಹಾಕಿ ಹಾಕಿದ್ದೀನಿ ರೀ. ನೋಡಿ ಆ ಬೇಳೆ ಮಸಾಲೆ ಏನಿತ್ತಲ್ರಿ ಈಗ ಆರ್ಯದ, ಈಗ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಟೇಸ್ಟಿನೂ ಅದ ಹೆಲ್ತಿನೂ ಅದ. ನೋಡಿ ಮೆಜರ್ಮೆಂಟ್ಗೆ ನೀವು ಒಂದೇ ಥರದ ಬಟ್ಲಾನೇ ತೊಗೋರಿ. ನೋಡಿ ಇಲ್ಲಿ ಹೆಸರುಬೇಳೆ ಬದಲಿ ನೀವು ಬೇಡ ಅಂದ್ರೆ ಕಡಲೆಬೇಳೆ ಏನಾದರೂ ಹಾಕ್ಬೋದು. 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ರೀ. ಎಣ್ಣೆಯನ್ನು ಹಾಕಿಬಿಟ್ಟು ನೋಡಿ ನಾನು ಇಲ್ಲಿ ರುಚಿಗೆ ಉಪ್ಪನ್ನು ಹಾಕಿದ್ದೀನಿ. ಆ ಕ್ಲಿಪ್ಪು ಮಿಸ್ ಆಗಿದೆ ರೀ. ನೋಡಿ ಉಪ್ಪನ್ನು ಹಾಕಿಬಿಟ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ನೀವು ಉಪ್ಪನ್ನು ಹಾಕಿರಿ. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಹಿಟ್ಟು ಈ ರೀತಿ ನೋಡಿರಿ ಬೈಂಡ್ ಆಗಬೇಕು ಅಂದರೆ ಎಣ್ಣೆನ ಹಾಕಿರುವ ಎಣ್ಣೆನೂ ಕರೆಕ್ಟ್ ಆಗಿದೆ ರೀ. ನೋಡಿ ಉಪ್ಪು ಹಾಕಿರುವ ಕ್ಲಿಪ್ ಮಿಸ್ ಆಗಿದೆ. ನೀವು ಉಪ್ಪನ್ನು ಹಾಕೋರಿ ಕರೆಕ್ಟಾಗಿ ಹಿಟ್ಟಿಗೆ ತಕ್ಕಂಗೆ ನೋಡಿ. ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ರೀ. ಮೆತ್ತು ಕಲಿಸ್ಕೋಬಾರ್ದು. ಅಂದರೆ ಏನಾಗಬೇಕು ರೀ, ಗಟ್ಟಿ ಇರ್ಬೇಕು ನೋಡಿರಿ ಹಿಟ್ಟು. ಒಮ್ಮೆಲೆ ನೀರನ್ನು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ ಒಂದು ಅರ್ಧ ಗ್ಲಾಸ್ ಆಗಷ್ಟೇ ನೀರನ್ನು ಬಳಸಿದ್ದೀನಿ ನಾನು. ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋರಿ. ನೋಡಿ ನಿಮಗೆ ನೋಡ್ರೂ ಗೊತ್ತಾಗತ್ತೈತಿ ಹಿಟ್ಟು ನನಗೆ ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿನಿ ಅಂತ ಹೇಳಿ. ನೋಡಿ ಈ ರೀತಿ ಏನಾಗಿರಬೇಕು, ಹಿಟ್ಟು ಟೈಟೇ ಇರಬೇಕು ನೋಡಿರಿ. ನೋಡಿ ಗಟ್ಟಿನೇ ಅದ. ಈಗ ಇದ್ರೊಳಗೆ ಹಾಕಿರುವ ರವೆ ಏನಾಗಿಲ್ರಿ ಒಂದು ಸ್ವಲ್ಪ ಹೊತ್ತು ನೆನೆಯಲಿ. ಇದಕ್ಕೊಂದು ಚೂರನೇ ಎಣ್ಣೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನು ಮುಚ್ಚಿ ತೆಗೆದಿಡ್ತೀನಿ ನಾನು. ನೋಡಿ 10 ನಿಮಿಷ ಆಗಿದೆ. ಹಿಟ್ಟು ನೆಂದ ನೋಡಿರಿ, ಇಷ್ಟನೇ ಅದ, ಗಟ್ಟಿನೇ ಇರ್ತದೆ ರೀ ಅದು ಹಿಟ್ಟು. ನೋಡಿ ಈಗ ದೊಡ್ಡ ಉಳ್ಳಿಗಳನ್ನೇ ತೊಗೋತೀನಿ ನೋಡಿರಿ ನಾನು. ನೋಡಿ ಆ ಬೇಳೆಯನ್ನು ಏನು ನೆನೆಸಿರ್ತೀರಲ್ರಿ ಅದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟೇ ಆ ಪ್ಯಾನಿಗೆ ಹಾಕೋರಿ. ನೀರಿನ ಅಂಶ ಎಲ್ಲ ಜಾಣಿಸ್ಬಿಟ್ಟು. ನೋಡಿ ಈ ರೀತಿ ಒಂದು ದೊಡ್ಡ ಉಳ್ಳಿಯನ್ನೇ ತೊಗೊಂಡಿದ್ದೀನಿ. ಇಲ್ಲ ನೀವು ಸಣ್ಣ ಲಟ್ಸ್ಕೊತಿದ್ರೆ ಆ ರೀತಿಯೂ ಲಟ್ಸ್ಕೊಬೋದು. ನಾನೇನು ಮಾಡ್ತೀನಿ, ದೊಡ್ಡ ಉಳ್ಳಿಯನ್ನು ತೊಗೊಂಡ್ಬಿಟ್ಟೇ ನೋಡಿ ಒಂದು ದೊಡ್ಡದನ್ನು ಲಟ್ಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಏನು ಮಾಡ್ತಾಯಿದ್ದೀನಿ, ಒಂದೇ ಥರದ ಬಟ್ಲದಿಂದ ಕೊರೆದ್ಬಿಟ್ಟು ತೊಗೋತೀನಿ ರೀ. ಫಸ್ಟ್ ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ. ಸ್ವಲ್ಪ ನಿಮಗೆ ಬೇಗ ಮಧ್ಯಕ್ಕೆ ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಬಿಟ್ಟು ನೋಡಿರಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ತೆಳುವೂ ಲಟ್ಟಿಸ್ಬೇಡ್ರಿ, ತುಂಬ ದಪ್ಪನೂ ಲಟ್ಟಿಸ್ಬೇಡ್ರಿ. ನೋಡಿರಿ ಈ ರೀತಿ ದೊಡ್ಡದನ್ನಾಗಿಯೇ ನಾನು ಒಮ್ಮೆಲೆ ಇಲ್ಲ ನೀವು ಸಣ್ಣ ಇಷ್ಟಿಷ್ಟು ಲಟ್ಟಿಸ್ತೀರಂದ್ರೆ ನೀವು ಅಲ್ಲಿ ರೀತಿನೂ ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಮಸಾಲೆ ಡಬ್ಬಿ ಒಳಗಿನ ಒಂದು ಬಟ್ಲನ್ನು ತೊಗೊಂಡ್ಬಿಟ್ಟು ಒಂದೇ ಸೈಜದಾಗಿನ ಆ ರೀತಿ ಕೊರೆದ್ಬಿಟ್ಟು ತೊಗೋತೀನಿ ರೀ. ಇಲ್ಲ ನಿಮ್ಮ ಕಡೆ ಕುಕ್ಕಿ ಕಟ್ರುಗಳು ಇದ್ದು ಅಂದ್ರೆ ನೀವು ಆ ರೀತಿ ಬೇರೆ ಬೇರೆ ಶೇಪ್ನಲ್ಲೇನೋ ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ಥರ ಆ ರೀತಿನೂ ಮಾಡ್ಕೊಬೋದು ರೀ, ನಡೀತದೆ. ಬೇರೆ ನೀವು ಕುಕ್ಕಿ ಕಟ್ರಿಸಿದ್ರೆ ಆ ರೀತಿ ಮಾಡ್ಕೊರಿ. ನನ್ನ ಕಡೆ ಏನಿಲ್ಲ, ಇದೇ ರೀತಿಯೇ ಮಾಡಿ ತೋರಿಸ್ತೀನಿ ನೋಡಿರಿ ನಮಗೆ.
ಇಲ್ಲ ಇದು ಬೇಡ ನಾವು ಉದ್ದುದಾಗಿ ಸ್ಟ್ರಿಪ್ಸ್ ಥರ ಕಟ್ ಮಾಡ್ಕೋತೀವಂದ್ರೆ ಆ ರೀತಿನೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿಯಾಗಿ ಮಾಡ್ಕೊರಿ, ನಡೀತದೆ. ನೋಡಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಕ್ಕೆ ಇಟ್ಟೇನ್ರಿ, ಎಣ್ಣೆನ ಚೆನ್ನಾಗಿ ಕಾಯ್ದ. ನೋಡಿ ನಾನಿಲ್ಲಿ ಉಪ್ಪು ಹಾಕಿರೋದೊಂದು ಕ್ಲಿಪ್ಪು ಮಿಸ್ ಆಗಿದೆ ನಂಗೆ ಎಡಿಟ್ ಮಾಡೋ ಮುಂದೆ. ಮತ್ತು ಆ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟೇ ನಾನೇನು ಮಾಡಿದ್ದೆ, ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೀರಿ. ಅವು 2 ಕ್ಲಿಪ್ ಮಿಸ್ ಆಗಿದೆ. ನೀವು ಒಂಚೂರು ಎಣ್ಣೆನೂ ಹಾಕ್ರಿ ಮತ್ತು ಉಪ್ಪನ್ನು ನಾನು ಹಾಕಿದ್ದೀನಿ. ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಒಂದೇ ಶೇಪ್ದಲ್ಲಿ ಬರ್ತಾವೆ ಹೇಳಿ. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ದೆ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಕರೀರಿ. ನೋಡಿ ಗೋಧಿ ಹಿಟ್ಟು ರವೆಯಿಂದನೇ ಇಷ್ಟು ಟೇಸ್ಟಿಯಾಗಿರುವಂಥ ಇವು ನೀವು ಗೋಧಿ ಹಿಟ್ಟು ಮತ್ತು ಹೆಸರುಬೇಳೆ ಬಿಸ್ಕಿಟ್ಸ್ ಅಂತಲೂ ಕರಿಬೋದು. ಖಾರ ಬಿಸ್ಕಿಟು ಆ ರೀತಿ ತುಂಬ ಟೇಸ್ಟಿಯಾಗಿರ್ತವೆ. ಸಾಯಂಕಾಲ ಟೀ ಕಾಫಿ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಮತ್ತು ಒಂಚೂರೂ ಎಣ್ಣೆ ಹಿಡಿದಿರಲ್ಲ ರೀ. ತುಂಬಾ ಡ್ರೈ, ತುಂಬ ಕ್ರಿಸ್ಪಿಯಾಗಿರ್ತವೆ. ನಿಮಗೆ ಖಾರ ಇಷ್ಟ ಜಾಸ್ತಿ ಅಂದರೆ ನೀವು ಚಿಲ್ಲಿ ಫ್ಲೆಕ್ಸನ್ನು ಜಾಸ್ತಿನೂ ಹಾಕೋಬೋದು, ನಡೀತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ನಿಮಗೆ ನೋಡ್ರೇ ಗೊತ್ತಾಗತೈತಿ. ಇಲ್ಲೇ ಒಂಚೂರೂ ಎಣ್ಣೆ ಹಿಡಿದಿಲ್ಲ ಮತ್ತು ಎಷ್ಟು ಕ್ರಿಸ್ಪಿ ಬಂದವತ್ತು ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ಇಷ್ಟೆಲ್ಲ ನೋಡಿ ಸೌಂಡ್ದಿಂದಲೇ ಗೊತ್ತಾಗಿಲ್ಲ ಎಷ್ಟು ದಿನ ಬೇಕಾದ್ರೂ ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ಶಾರ್ಟ್ ಬ್ರೇಕಿಗೂ ಹಾಕಿಡ್ಬೋದು. ನೋಡಿರಿ ಎಷ್ಟು ಡ್ರೈ ಆಗ್ಯಾವ ನೋಡಿರಿ, ಒಂಚೂರೂ ಎಣ್ಣೆ ಹಿಡಿದಿಲ್ಲ. ನಾನು ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕಿಲ್ಲ. ನೋಡಿರಿ ಇನ್ನೊಂದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ. ಸೌಂಡ್ದಿಂದನೂ ಗೊತ್ತಾಯ್ತಲ್ಲ ನಿಮಗೆ ಎಷ್ಟು ಕ್ರಿಸ್ಪಿ, ಎಷ್ಟು ಚೆನ್ನಾಗಿ ಬಂದವ ಹೇಳಿ. ಕ್ರಿಸ್ಪಿನೂ ಅದ, ಟೇಸ್ಟಿನೂ ಅದ. ನೋಡಿರಿ ತುಂಬಾ ಚೆನ್ನಾಗಿ ಬಂದವು. ನೋಡಿರಿ ಎರಡನ್ನ ಮುರಿದ್ಬಿಟ್ಟು ತೋರಿಸೀನಿ. ನೋಡಿರಿ ನಾನು ನಿಮ್ಗೆ ಕೈಯನ್ನು ತೋರಿಸ್ತೀನಿ. ಆ ಮುರಿದ್ಬಿಟ್ಟು ಆದ್ರೂ ಒಂಚೂರೇ ಕೈಗೆ ಏನಾದರೂ ಎಣ್ಣೆ ಹತ್ತದೇನು, ಒಂಚೂರೂ ಎಣ್ಣೆ ಹಿಡಿದಿರಲ್ಲ ರೀ. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟು ಮತ್ತು ಹೆಸರು ಬೇಳೆಯಿಂದ ಮಾಡಿರೋ ನೀವು ಖಾರ ಬಿಸ್ಕೆಟ್ ಅಂತಲೂ ಕರಿಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಶೇರ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.